ಶುಭಂ ಎಂಟರ್ಪ್ರೈಸಸ್ ವತಿಯಿಂದ ಗೋಕಾಕ್ ನಗರದಲ್ಲಿ ಎಂಐ ಸ್ಟೋರ್ಸ್ ಸಾರ್ವಜನಿಕರಿಗೆ ನೀಡುತ್ತಿದೆ ಪ್ರತಿ ಮೊಬೈಲ್ ಮತ್ತು ಟಿವಿ ಖರೀದಿಗೆ ಆಕರ್ಷಕ ಕೊಡುಗೆ ಹಾಗೂ ಲಕ್ಕಿ ಡ್ರಾ ಕೂಪನ್ ಪಡೆಯಿರಿ. ಸ್ಥಳ ಬಸ್ ಸ್ಟ್ಯಾಂಡ್ ರೋಡ್, ಬಸವೇಶ್ವರ ಸರ್ಕಲ್ ಹತ್ತಿರ. ಗೋಕಾಕ್ ಸಾರ್ವಜನಿಕರಿಗೆ ಪ್ರತಿ ಮೊಬೈಲ್ ಮತ್ತು ಟಿವಿ ಖರೀದಿಗೆ ಆಕರ್ಷಕ ಕೊಡುಗೆಗಳು, ಲಕ್ಕಿ ಡ್ರಾ ಕೂಪನ್ ಪಡೆಯಿರಿ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9449910009. ನೀವು 5, 6, 7 ಅಥವಾ 8ನೇ ತರಗತಿಯ ಪಾಸ್ ಆಗಿದ್ದರೆ ನೇರವಾಗಿ 10ನೇ ತರಗತಿ ಪರೀಕ್ಷೆ ಬರೆಯುವ ಸುವರ್ಣಾವಕಾಶ. ನೇರವಾಗಿ 12ನೇ ತರಗತಿ ಪಾಸ್ ಆಗಬೇಕಾ? ಹಾಗಾದರೆ ಆರ್ಟ್ಸ್ ಮತ್ತು ಕಾಮರ್ಸ್ ಪರೀಕ್ಷೆ ಬರೆಯಬಹುದು. ಹಾಗೆಯೇ ಕರ್ನಾಟಕದ ಸರ್ಕಾರ ಪ್ರಾಥಮಿಕ ಶಾಲೆಗಳಲ್ಲಿ LKG, UKG ಪ್ರಾರಂಭವಾಗುತ್ತಿದ್ದು ಶೀಘ್ರದಲ್ಲಿಯೇ 45,000 NTC ಶಿಕ್ಷಕಿಯರನ್ನ ನಿಯೋಜಿಸಲಾಗಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಬೇಕು. 18ರಿಂದ 45 ವರ್ಷದ ಒಳಗಿನ ಮಹಿಳೆಯರಿಗೆ NTC ಮಾಡುವ ಅವಕಾಶ ಉಂಟು. ಕೆಲವೇ ಸೀಟುಗಳು ಲಭ್ಯವಿದೆ. ಕೂಡಲೇ ಸಂಪರ್ಕಿಸಿ. ರಾಯಪ್ಪನ ದೂರ ಶಿಕ್ಷಣ ಕೇಂದ್ರ, ಲಕ್ಷ್ಮೀ ದೇವಸ್ಥಾನದ ಹತ್ತಿರ, ಕರಿಗಾರ್ ಬಿಲ್ಡಿಂಗ್, ಮೇನ್ ರೋಡ್, ಖಾನಾಪುರ, ಸಾವಳಗಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 8720191994 9743839194 9980157593. ಕೂಡಲೇ ಸಂಪರ್ಕಿಸಿ, ಸದುಪಯೋಗ ಪಡೆದುಕೊಳ್ಳಿ. ನರೇಗಾ ಯೋಜನೆಯ ಹಣದಲ್ಲಿ ಗೋಲ್ಮಾಲ್, ಕೂಲಿ ಕಾರ್ಮಿಕರಿಂದ ಕಣ್ಣೀರಿನ ಹೊಳೆ. ಹುಕ್ಕೇರಿಯ ಇಸ್ಲಾಂಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ನಿರ್ಲಕ್ಷ್ಯ. RCU ಕ್ಯಾಂಪಸ್ ಅನ್ನ ಹಿರೇಬಾಗೇವಾಡಿಯಲ್ಲೇ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ. ಮೊದಲ ಹಂತದಲ್ಲಿ 100 ಕೋಟಿ ರೂಪಾಯಿ ಒದಗಿಸಲಾಗುತ್ತದೆ. ಬೆಳಗಾವಿಯಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಉನ್ನತ ಶಿಕ್ಷಣ ಸಚಿವ. ಧಾರಾಕಾರ ಮಳೆಯಿಂದಾಗಿ ನೆಲ ಕಚ್ಚಿದ ಬೆಳೆ, ಅತ್ತ ಕೆಸರು ಮಿಶ್ರಿತ ನೀರಿನಿಂದಾಗಿ ಈರುಳ್ಳಿ ಸರ್ವನಾಶ, ಇತ್ತ ವ್ಯಾಪಾರಸ್ಥರು ಹೈರಾಣು. ಭೀಮೆಯ ಹೊಡೆತಕ್ಕೆ ನಲುಗಿದ ಜನತೆ, ಅತಿವೃಷ್ಟಿಯಾದ ಪ್ರದೇಶಕ್ಕೆ ಭೇಟಿ ನೀಡಿದ ಸಮಾಜ ಸೇವಕ. ಸಿಂದಗಿಯ ವಿವಿಧ ಗ್ರಾಮಗಳ ಹಾನಿ ವೀಕ್ಷಣೆ. ಮುಂಬರುವ ವರ್ಷ 25ನೇ ವರ್ಷದ ಉತ್ಸವವಾಗಿದ್ದು 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಬೇಕು. ಕಿತ್ತೂರಿನಲ್ಲಿ ಬೆಳ್ಳಿ ಹಬ್ಬಕ್ಕೆ ಕರೆ ನೀಡಿದ ಶ್ರೀಗಳು. S9 ನ್ಯೂಸ್ನ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್. ಈಗ ರಾಜ್ಯದ ಸಂಕ್ಷಿಪ್ತವಾದ ವರದಿಗಳನ್ನ ನೋಡೋಣ ಬನ್ನಿ. ಹುಕ್ಕೇರಿ ತಾಲೂಕಿನ ಇಸ್ಲಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರಿಗೆ ಮೋಸ ಮಾಡಿದ ಹಣ ಲಪಟಾಯಿಸುತ್ತಿದ್ದಾರೆ ಎಂದು ಆರೋಪವೊಂದು ಕೇಳಿ ಬಂದಿದ್ದು, ಇನ್ನು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಇಸ್ಲಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಟಾಬಳಿ, ಬೀರನಹೊಳಿ, ಜಾರಕಿಹೊಳಿ, ಹಳೆ ವಂಟಮೂರಿ, ಕಾಮಕಟ್ಟಿ, ಕಲ್ಲಟ್ಟಿ, ಇಸ್ಲಾಂಪುರ ಗ್ರಾಮದ ನರೇಗಾ ಕೂಲಿ ಕಾರ್ಮಿಕ ಮಹಿಳೆಯರು ಇಂದು ಮುಂಜಾನೆ ಇಸ್ಲಾಂಪುರದ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಕೂಲಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಲಕ್ಷ್ಮೀ ಬಸರಗಿ, ಯಲ್ಲವ್ವ ಕಾಟೆ, ಮಹಾದೇವಿ ಕೋಪ್ರಿ, ಸತ್ಯಪ್ಪ ಬಾಲದಿಂಡಿ ಮಾತನಾಡುತ್ತಾ ಇಸ್ಲಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಹಳ್ಳಿಯ ಜನಪ್ರತಿನಿಧಿಗಳು ಪ್ರತಿದಿನ ಒಟ್ಟಾಗಿ ಕೂಲಿ ಕೆಲಸ ಮಾಡುತ್ತೇವೆ. ಆದರೆ ಕೂಲಿ ವೇತನ ಮಾತ್ರ ಒಬ್ಬರಿಗೆ 100 ರೂಪಾಯಿ, ಇನ್ನೊಬ್ಬರಿಗೆ 120 ರೂಪಾಯಿ ಹೀಗೆ ಕೊಡುತ್ತಾರೆ. ಇದನ್ನ ಕೇಳಲು ಕಂಪ್ಯೂಟರ್ ಆಪರೇಟರ್ ಹಿರೇಮಠ್ ಅವರನ್ನ ಕೇಳಿದರೆ ಬಾಯಿಗೆ ಬಂದಂತೆ ಮಹಿಳೆಯರಿಗೆ ಬೈಯುತ್ತಾನೆ. ಅದಲ್ಲದೆ ನನಗೆ ಹಣ ನೀಡಿದರೆ ಕೂಲಿ ದಿನಗಳನ್ನು ಹಾಕುತ್ತೇನೆ ಎನ್ನುತ್ತಾನೆ ಎಂಬುವ ಪ್ರಸಂಗ ಈಗ ಬೆಳಕಿಗೆ ಬಂದಿದ್ದು ಮಾಧ್ಯಮಗಳು ಮುಂದೆ ಕೂಲಿ ಕಾರ್ಮಿಕರು ತಮ್ಮ ಗೋಳನ್ನ ಹಂಚಿಕೊಂಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಜಮಾವಣೆಯಾದ ಬಗ್ಗೆ ಮಾಹಿತಿ ಪಡೆದ ಅಭಿವೃದ್ಧಿ ಅಧಿಕಾರಿ ಜಯಪ್ರಕಾಶ್
ಕಂಪ್ಯೂಟರ್ ಆಪರೇಟರ್ ಹಿರೇಮಠ್ ಮಧ್ಯಾಹ್ನವಾದರೂ ಪಂಚಾಯಿತಿಯ ಕಡೆ ಸುಳಿಯಲಿಲ್ಲ. ಇನ್ನು ಬೆಳಗ್ಗೆಯಿಂದ ಚಿಕ್ಕ ಮಕ್ಕಳೊಂದಿಗೆ ಆಗಮಿಸಿದ ಮಹಿಳೆಯರು ಬಿಸಿಲಿನಲ್ಲಿಯೇ ಪಂಚಾಯಿತಿ ಆವರಣದಲ್ಲಿ ಧರಣಿಯನ್ನ ಕುಳಿತಿದ್ದಾರೆ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಲ್ಲಪ್ಪ ಕೋಟಗಿ, ನಿಜವಾದ ಕೂಲಿ ಕಾರ್ಮಿಕರಿಗೆ ಸಂಬಳದಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ. ಕೂಲಿ ಮಾಡದೆ ಸಂಬಳ ಪಡೆದ ಬಗ್ಗೆ ದಾಖಲೆ ಸಮೇತ ಪುರಾವೆ ನೀಡಿದ್ದೇವೆ, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅನೇಕ ಕಾರ್ಮಿಕರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಕಲ್ಲಪ್ಪ ಪಾಮ್ನಾಯಕ್, S9 ಟಿವಿ, ಹುಕ್ಕೇರಿ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಹಿರೇಬಾಗೇವಾಡಿ ಗ್ರಾಮದ ಬಳಿ ಮಂಜೂರು ಮಾಡಲಾಗಿರುವ ಜಮೀನನ್ನ ಇಂದು ಪರಿಶೀಲಿಸಿದ ಬಳಿಕ ಮಾಧ್ಯಮಗಳಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾಹಿತಿಯನ್ನ ನೀಡಿದ್ದಾರೆ. ಈಗಾಗಲೇ 127 ಎಕರೆ ಜಮೀನು ಮಂಜೂರು ಮಾಡಲಾಗಿದ್ದು, ಇಲ್ಲಿ ಅಕಾಡೆಮಿಕ್ ಮತ್ತು ಆಡಳಿತ ಕೇಂದ್ರ 2 ಕಾರ್ಯನಿರ್ವಹಿಸಲಿವೆ. ಇನ್ನು ಸ್ಥಳೀಯ ರೈತರು ಸ್ವ ಇಚ್ಛೆಯಿಂದ ಜಮೀನು ನೀಡಲು ಮುಂದಾದರೆ ಮಾತ್ರ ಇಲ್ಲಿ ಖರೀದಿಸಲಾಗುತ್ತದೆ. ಆದರೆ ಜಮೀನು ನೀಡುವಂತೆ ಯಾರನ್ನ ಒತ್ತಾಯಿಸಲಾಗುವುದಿಲ್ಲ ಎಂದು ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ ಉನ್ನತ ಶಿಕ್ಷಣ ಸಚಿವ DCM ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾಧ್ಯಮಗಳಿಗೆ ಬೆಳಗಾವಿಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಈಗಿರುವಂತ 125 ಎಕರೆ ಇದೆ ಸರ್. ನಮ್ಮ ರೈತರು ಮುಂದೆ ಬಂದ್ರೆ ಸ್ವಾಗತ, ಇಲ್ಲರ ಅವ್ರಿಗೆ ಬಿಟ್ಟಿರುವಂತದ್ದು ಅವ್ರ ಸ್ವ ಇಚ್ಛೆ ಪ್ರಕಾರ ನಮ್ಮವ್ರು ತಗೊಳಕ್ ತಯಾರಿದ್ದಾರೆ. ಅದನ್ನೇನ್ ನಮ್ಮ ವೈಸ್ ಚಾನ್ಸಲರ್ ಅವ್ರಿಗೆ ಬಹಳ ದೊಡ್ಡದು ವಿಸ್ತೀರ್ಣ ದೊಡ್ಡದಿರ್ಬೇಕು, ಇನ್ನ ದೊಡ್ಡದು ಮಾಡ್ಬೇಕು ಅಂತ ಬಹಳ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಎಲ್ಲಾ ಸದಸ್ಯರು, ಸಿಂಡಿಕೇಟ್ ಸದಸ್ಯರು, ಅಕಾಡೆಮಿಕ್ ಕೌನ್ಸಿಲ್, ಯೂನಿವರ್ಸಿಟಿ ಅವರಿಗೆ ಇನ್ನ ದೊಡ್ಡದು ಬೇಕು ಅಂತಿದ್ದಾರೆ. ಅದು ಜನರು ಸಹಕಾರದ ಮೇಲೆ ಜನರು ಕೊಟ್ರೆ ಸಂತೋಷ. ಇಲ್ಲದ್ರು ಇಷ್ಟು ಬಹಳಷ್ಟು ಚೆನ್ನಾಗಿದೆ, ಇಲ್ಲಿ ಮಾಡ್ತೀವಿ. ಈಗೆಲ್ಲ ಆರ್ಕಿಟೆಕ್ಟ್, ಡಿಸೈನ್, ರಿಕ್ವೈರ್ಮೆಂಟ್ ಒಂದೊಂದು ಕಾಲಕ್ರಮೇಣ ಒಮ್ಮೆಲೇನೆ ಎಲ್ಲ ಮಾಡ್ಲಿಕ್ಕಾಗಲ್ಲ. ಹಂತ ಹಂತವಾಗಿ ಇಲ್ಲಿ ಫೈನಲ್ ಆಗಿದೆ. ಈಗ ಆಲ್ರೆಡಿ ನಿಮ್ಗೂ ಗೊತ್ತಿದೆ, ಈ ಲ್ಯಾಂಡ್ ಫೈನಲೈಸ್ ಆಗಿರೋಂಥದ್ದಿದೆ. ಈ ಲ್ಯಾಂಡ್ ಅನ್ನು ಉಳಿಸ್ಕೊಳ್ಳುವಂಥದ್ದು, ಇದನ್ನ ಮಾಡುವಂತದ್ದಾಗುತ್ತೆ, ಇಲ್ಲಿ ಅಭಿವೃದ್ಧಿ ಮಾಡುವಂಥದ್ದು ಖಂಡಿತ ಮಾಡ್ತೀವಿ. ಅಲ್ಲ ನಿಶ್ಚಯ ಇದಕ್ಕೂ ಎಷ್ಟು ಕಷ್ಟ ಆಗಿದೆ ಅಂತ ನಿಮಗೂ ಗೊತ್ತಿದೆ. ಈ ಒಂದು ಲ್ಯಾಂಡ್ ಅನ್ನು ಇಲ್ಲಿ ಪಡಿಲಿಕ್ಕೆಲ್ಲ ಬಹಳಷ್ಟು ಸವಾಲಾಗಿದೆ, ಇದನ್ನ ಮಾಡ್ತೀವಿ. ಇನ್ನು ವಿಶ್ವವಿದ್ಯಾಲಯದ ಪ್ರಗತಿಗೆ ಸ್ವಂತ ಕ್ಯಾಂಪಸ್ ನಿರ್ಮಿಸಬೇಕು ಎಂಬುದು ಅನೇಕ ವರ್ಷಗಳ ಬೇಡಿಕೆಯಾಗಿತ್ತು. ಆ ಪ್ರಕಾರ ಸ್ಥಳ ನಿಗದಿ ಮಾಡಲಾಗಿದೆ. ಇನ್ನು ಬೆಳಗಾವಿ ನಗರಕ್ಕೆ ಸಮೀಪ ಜಮೀನು ಸಿಗುವುದು ಕಷ್ಟ. ಸ್ಥಳ ನಿಗದಿಗೆ ಪ್ರತಿಷ್ಠೆ ಬೇಡ. ಇನ್ನು ಶಿಕ್ಷಣ ವ್ಯವಸ್ಥೆ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಬೇಕೆಂದು ಮಾಧ್ಯಮಗಳಿಗೆ ಬೆಳಗಾವಿಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾಹಿತಿಯನ್ನ ನೀಡಿದ್ದು, ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿಶ್ವವಿದ್ಯಾಲಯದ ಸ್ಥಾಪನೆಗೆ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ನಡೆಯುತ್ತಿರುವ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ರದ್ದು ಆಗುವುದಿಲ್ಲ. ಆದರೆ ಪರ್ಯಾಯ ವ್ಯವಸ್ಥೆಯ ಬಗ್ಗೆ ಪರಿಶೀಲಿಸಲು ಅವಕಾಶಗಳು ಕೂಡ ಇವೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾಹಿತಿಯನ್ನ ನೀಡಿದ ಅವರು, ಜಮೀನು ನಿಗದಿ ಸಂಬಂಧಿಸಿದಂತೆ ರಾಜಕೀಯ ಚರ್ಚೆ ಮಾಡಲ್ಲ, ಆದರೆ ವಿಶ್ವವಿದ್ಯಾಲಯದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ, ಗೋಕಾಕ್ನ ಶಾಸಕ ರಮೇಶ್ ಜಾರಕಿಹೊಳಿ ಸೇರಿದಂತೆ ಎಲ್ಲಾ ಜನಪ್ರತಿನಿಧಿಗಳ ಪ್ರಯತ್ನದ ಮೇರೆಗೆ ಈ ಜಮೀನು ಮಂಜೂರು ಮಾಡಲಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಶೈಕ್ಷಣಿಕ ಪ್ರಗತಿಗೆ ಕ್ರಮ ಕೈಗೊಳ್ಳಲಾಗುವುದು. ಎಲ್ಲಾ ಬಗೆಯ ಶೈಕ್ಷಣಿಕ ಕೋರ್ಸ್ ಆರಂಭಿಸುವ ಮೂಲಕ ಸರ್ವಾಂಗೀಣ ಅಭಿವೃದ್ಧಿಗೆ ಸಂಕಲ್ಪ ಮಾಡಲಾಗಿದೆ. ಪ್ರಸ್ತಾವಿಕವಾಗಿ ಜಮೀನಿನಲ್ಲಿ ಇರುವ ಮಲ್ಲಯ್ಯ ಅಜ್ಜನ ದೇವಸ್ಥಾನವನ್ನ ಖಂಡಿತವಾಗಿ ಅಭಿವೃದ್ಧಿ ಪಡಿಸಲಾಗುವುದು ಎಂದು ಗ್ರಾಮಸ್ಥರಿಗೆ ಭರವಸೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ MG ಹಿರೇಮಠ್, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ರಾಮಚಂದ್ರ ಗೌಡ, ಕುಲಸಚಿವರಾದ ಪ್ರೊಫೆಸರ್ ಬಸವರಾಜ್ ಪದ್ಮಶಾಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ನಾಗೇಶ್ ಕುಂಬಳಿ, S9 ಟಿವಿ, ಬೆಳಗಾವಿ. ಶುಭಂ ಎಂಟರ್ಪ್ರೈಸಸ್ ವತಿಯಿಂದ ಗೋಕಾಕ್ ನಗರದಲ್ಲಿ MI ಸ್ಟೋರ್ಸ್ ಸಾರ್ವಜನಿಕರಿಗೆ ನೀಡುತ್ತಿದೆ ಪ್ರತಿ ಮೊಬೈಲ್ ಮತ್ತು ಟಿವಿ ಖರೀದಿಗೆ ಆಕರ್ಷಕ ಕೊಡುಗೆ ಹಾಗೂ ಲಕ್ಕಿ ಡ್ರಾ ಕೂಪನ್ ಪಡೆಯಿರಿ. ಸ್ಥಳ ಬಸ್ ಸ್ಟ್ಯಾಂಡ್ ರೋಡ್, ಬಸವೇಶ್ವರ ಸರ್ಕಲ್ ಹತ್ತಿರ. ಗೋಕಾಕ್ ಸಾರ್ವಜನಿಕರಿಗೆ ಪ್ರತಿ ಮೊಬೈಲ್ ಮತ್ತು ಟಿವಿ ಖರೀದಿಗೆ ಆಕರ್ಷಕ ಕೊಡುಗೆಗಳು, ಲಕ್ಕಿ ಡ್ರಾ ಕೂಪನ್ ಪಡೆಯಿರಿ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9449981009. ಸಿಂದಗಿ ತಾಲೂಕಿನಲ್ಲಿ ಕಳೆದ ತಿಂಗಳಿನಿಂದ ಸತತ ಮಳೆಯಿಂದಾಗಿ ಹಾನಿಯಾಗಿರುವ ಸಾರ್ವಜನಿಕ ಆಸ್ತಿಪಾಸ್ತಿ ಮತ್ತು ಬೆಳೆ ಹಾನಿಯನ್ನ ವೀಕ್ಷಿಸಿದ ಸಮಾಜ ಸೇವಕ ಶಿವಾನಂದ ಪಾಟೀಲ್ ಸೋಮಜಾಳ್ ತಾಲೂಕಿನ ತಾವರಕೇಡ
ತಾರಾಪುರ, ಶಂಬೇವಾಡ, ಬ್ಯಾಡಗಿಹಾಳ, ಕಡ್ಲೇವಾಡ, ಕುಮಸಗಿ ಹಾಗೂ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಹಾನಿಯನ್ನ ವೀಕ್ಷಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಹಲವಾರು ಗ್ರಾಮದಲ್ಲಿ ಅತಿವೃಷ್ಟಿಯಿಂದ ಸಮಸ್ಯೆಗೆ ಒಳಗಾದ ಸ್ಥಳಗಳಿಗೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ ಅವರು ಹಿಂದೆಂದೂ ಕಂಡರಿಯದಷ್ಟು ಬೆಳೆ ಹಾನಿಯಾಗಿದ್ದು, ಹೀಗಾಗಿ ಸಮರ್ಪಕವಾಗಿ ಬೆಳೆ ಹಾನಿ ಸಮೀಕ್ಷೆ ನಡೆಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸುವುದಾಗಿ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶಿವಾನಂದ ಪಾಟೀಲ್ ಅವರಿಗೆ ರಾಜು ಬಗಲಿ, ಮಂಜು ವಾಲಿಕಾರ್, ಸಂತೋಷ್ ಜೋಗೂರ್ ಸೇರಿದಂತೆ ಇನ್ನಿತರರು ಸಾಥ್ ನೀಡಿದ್ದಾರೆ. ಕರ್ನಾಟಕ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಾಲಾಜಿ ಮಧುಕರ್ ಯಾದವ್, ಜಾರಕಿಹೊಳಿ ಸಾಹೇಬರು ಕುಟುಂಬದ ಅಭಿಮಾನಿ ಹಾಗೂ ಬಿ ಶ್ರೀರಾಮುಲು ಸಾಹೇಬರು ಅಭಿಮಾನಿ, ಬೆಳಗಾವಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಪರಿಶಿಷ್ಟ ಜಾತಿಯ ಕಾರ್ಯದರ್ಶಿ, ಯುವ ದಲಿತ ಮುಖಂಡರು, ಸಾಕಿನ್ ಗೇರಗಾಂವ್, ತಾಲೂಕು ಚಿಕ್ಕೋಡಿ, ಜಿಲ್ಲೆ ಬೆಳಗಾವಿ. ನಮ್ಮ ಸಾಹುಕಾರ, ನಮ್ಮ ನಾಯಕ ಅಭಿಮಾನಿಗಳ ಬಳಗ, ಗೇರಗಾಂವ್, ತಾಲೂಕು ಚಿಕ್ಕೋಡಿ, ಜಿಲ್ಲಾ ಬೆಳಗಾವಿ ಇವರಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಸರಾ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಹುಲ್ ಕಲಂಗೇರಿ, ಜಿಲ್ಲಾ ಗೌರವಾಧ್ಯಕ್ಷರು, ಕುರುಬ ಯುವಕ ಸಂಘ, ರಾಯಚೂರು. ರಾಜ್ಯದ ಸಹಕಾರಿ ವಲಯಕ್ಕೆ ಏಕೈಕ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿಗೆ ನಿರ್ದೇಶಕನಾಗಿ ವಿಷ್ಣು ರೇಡೇಕರ್ ನನ್ನನ್ನ ವಿರುದ್ಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಮತ್ತು ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟ ಯಮಕನಮರಡಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸತೀಶ್ ಜಾರಕಿಹೊಳಿ ಅವರಿಗೆ, ಹುಕ್ಕೇರಿಯ ಜನಪ್ರಿಯ ಶಾಸಕರು, ನಮ್ಮ ಸಂಘದ ಮಾರ್ಗದರ್ಶಕರು ಉಮೇಶಣ್ಣ ಕತ್ತಿಯವರಿಗೆ, ರಾಜ್ಯದ ಪರಿಶಿಷ್ಟ ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು, ಹಿತೈಷಿಗಳು, ನಮ್ಮೆಲ್ಲರ ಯುವ ನಾಯಕರಾದ ಶ್ರೀ ರಮೇಶಣ್ಣ ಕತ್ತಿಯವರಿಗೂ ಮತ್ತು ಮಾಜಿ ಶಾಸಕರಾದ ಎಬಿ ಪಾಟೀಲ್ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ರಾಜ್ಯದ ಸಹಕಾರಿ ವಲಯಕ್ಕೆ ಏಕೈಕ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿಗೆ ನಿರ್ದೇಶಕನಾಗಿ ಹಗೇದಾಳ್ ಗ್ರಾಮದ ಬಂಜಿರಾಮ್ ಈರಪ್ಪ ರುದ್ರಪ್ಪ ನನ್ನನ್ನ ಅವಿರುದ್ಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಮತ್ತು ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟ ಯಮಕನಮರಡಿ ಕ್ಷೇತ್ರದ ಜನಪ್ರಿಯ ಶಾಸಕ ಸತೀಶ್ ಜಾರಕಿಹೊಳಿ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಶುಭಂ ಎಂಟರ್ಪ್ರೈಸಸ್ ವತಿಯಿಂದ ಗೋಕಾಕ್ ನಗರದಲ್ಲಿ ಎಂಐ ಸ್ಟೋರ್ಸ್ ಸಾರ್ವಜನಿಕರಿಗೆ ನೀಡುತ್ತಿದೆ ಪ್ರತಿ ಮೊಬೈಲ್ ಮತ್ತು ಟಿವಿ ಖರೀದಿಗೆ ಆಕರ್ಷಕ ಕೊಡುಗೆ ಹಾಗೂ ಲಕ್ಕಿ ಡ್ರಾ ಕೂಪನ್ ಪಡೆಯಿರಿ. ಸ್ಥಳ ಬಸ್ ಸ್ಟ್ಯಾಂಡ್ ರೋಡ್, ಬಸವೇಶ್ವರ ಸರ್ಕಲ್ ಹತ್ತಿರ. ಗೋಕಾಕ್ ಸಾರ್ವಜನಿಕರಿಗೆ ಪ್ರತಿ ಮೊಬೈಲ್ ಮತ್ತು ಟಿವಿ ಖರೀದಿಗೆ ಆಕರ್ಷಕ ಕೊಡುಗೆಗಳು, ಲಕ್ಕಿ ಡ್ರಾ ಕೂಪನ್ ಪಡೆಯಿರಿ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9448100009. ಮೊದಲು ಈರುಳ್ಳಿ ಕಟ್ ಮಾಡುವಾಗ ಬರುತ್ತಿದ್ದ ಕಣ್ಣೀರು ಈಗ ಈರುಳ್ಳಿ ಬೆಲೆ ಕೇಳಿದರೆ ಬರುತ್ತಿವೆ. ಹೌದು, ಉತ್ತರ ಕರ್ನಾಟಕದಲ್ಲಿ ಸುರಿದ ಅಕಾಲಿಕ ಮಳೆಯಿಂದಾಗಿ ನಿಗದಿಗಿಂತ ಹೆಚ್ಚಾಗಿ ಬಿದ್ದ ಧಾರಾಕಾರ ಮಳೆಯಿಂದಾಗಿ ರೈತರ ಜಮೀನುಗಳಲ್ಲಿ ನೀರು ನಿಂತಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಇನ್ನು ಕೆಸರು ಮಿಶ್ರಿತ ನೀರಿನಿಂದಾಗಿ ಈರುಳ್ಳಿ ಸೇರಿದಂತೆ ತರಕಾರಿ ಬೆಳೆಗಳು ಕಟಾವು ಮಾಡಿ ಮಾರುಕಟ್ಟೆಗೆ ಸಾಗಿಸಲಾಗದೆ ರೈತರು ಕಂಗಾಲಾಗಿದ್ದಾರೆ. ಇನ್ನೊಂದೆಡೆ ರೈತರಿಂದ ಸಗಟು ಖರೀದಿ ಮಾಡಿ ಮಾರಾಟ ಮಾಡುತ್ತಿದ್ದ ವ್ಯಾಪಾರಿಗಳು ಕೂಡ ಹೈರಾಣಾಗಿದ್ದಾರೆ. ಇದೆಲ್ಲದರ ಪರಿಣಾಮವಾಗಿ ಮಾರುಕಟ್ಟೆಗೆ ಬರಬೇಕಿದ್ದ ಬದನೆಕಾಯಿ, ಹೀರೆ, ಬೆಂಡೆ ಸೇರಿದಂತೆ ಹಸಿ ತಪ್ಪಲು ತರಕಾರಿಗಳು ಆವಕ ಕಡಿಮೆಯಾಗಿದ್ದು ದುಪ್ಪಟ್ಟು ದರಕ್ಕೆ ಮಾರಾಟವಾಗುತ್ತಿವೆ. ಇದೆಲ್ಲದರ ಮಧ್ಯೆ ಈರುಳ್ಳಿ ದರ ದಿನಗಳೆದಂತೆ ಗಗನಕ್ಕೆ ಏರುತ್ತಿದ್ದು ಖರೀದಿ ಮಾಡಲು ಬಂದ ಜನಸಾಮಾನ್ಯರಿಗೆ ಈರುಳ್ಳಿ ದರ ಕಣ್ಣೀರು ತರಿಸುತ್ತಿದೆ. ಎಲ್ಲ ಪ್ರತಿಯೊಂದು ರೇಟ್ ಏನ್ರಿ ಭಾಳ ಹೆಚ್ಚು ಮಾಡತ್ತಾರೆ. 70 ರೂಪಾಯಿ ಕಿಲೋ ಉಳ್ಳಾಗಡ್ಡಿ ಅಂತ ಸರ್. ಏನು ಪ್ರತಿಯೊಂದು ವಸ್ತು ತೊಗೊಂಡ್ರೆ 30-40 ರೂಪಾಯಿ ಪಾವು ಕಿಲೋ ಅಂತ ರೇಟ್ ಐತ್ರಿ. ಪ್ರತಿಯೊಂದು ರೇಟ್ ಹಿಂಗೆ ಮಾಡಿದ್ರೆ ರೈತರು ಏನು ಮಾಡ್ಬೇಕ್ರಿ? ಮತ್ತು ನಾವು ಬಡ ಮಂದಿ ಏನು ಮಾಡ್ಬೇಕ್ರಿ? ವಾರ ದುಡಿಬೇಕಂದ್ರೆ 2 ಸಾವಿರ ರೂಪಾಯಿ ದುಡಿತೀರಿ. ಸಂತಿಗೆ ತಂದ್ರೆ 2 ಸಾವಿರ ರೂಪಾಯಿ ಸಾಲಾಗಿಲ್ಲ ಸರ್. ಮನ್ಸಿಗೆ ತುಂಬಬೇಕಂದ್ರೆ ಆಗಂಗಿಲ್ಲ ರೀ. ಮತ್ತು ಈ ನಮ್ನಿ ರೇಟ್ ಐತ್ರಿ, ನಾವು ಹೆಂಗೆ ಮಾಡ್ಬೇಕ್ರಿ? ಪ್ಯಾಟೆ ಅಂತ ನೋಡ್ರಿ ಪೂರಾ ಬ್ಯಾಂಕ್ ಇದ್ದಂಗೆ ಸರ್. ಏನೇನು ರೇಟ್ ಪ್ರತಿಯೊಂದು ರೇಟ್ ಸರ್ ಹೆಚ್ಚು ರೇಟ್ ಐತ್ರಿ. 70 ರೂಪಾಯಿ ಕಿಲೋ ಉಳ್ಳಾಗಡ್ಡಿ ರೀ. ಈ ಥರ ರೇಟ್ ರೀ. ಪ್ರತಿಯೊಂದು ರೂಪಾಯಿ ಕಿಲೋ ಏನು ತಗೋರಿ 30-40 ರೂಪಾಯಿ ರೇಟ್ ಇರ್ತಾರೆ. ಕಡಿಮೆ ಅಂತ ರೇಟ್ ಕೂಡ ಏನು ಸರ್? ಈಗ ನಾವು ಬಡ ಮಂದಿ ಏನು ಮಾಡ್ಬೇಕು ಹೇಳಿ ಸರ್? ಏನು ನ್ಯಾಯ ಮಾಡೋದ್ರೆ ಮಾಡಿ ಸರ್. ಅನ್ನೋದ್ರಿಗೆ ಗೊತ್ತಿಲ್ಲ ಸರ್. ಅವ್ರು ಏನೈತಿ ರೈತರು ಏನು ಮಾಡ್ತಾರೆ? ರೈತರದ್ದು ಹಿಂಗೆ ಐತ್ರಿ, ಮತ್ತು ಪರಿಸ್ಥಿತಿ ನಮ್ದು ಹಿಂಗೆ ಐತ್ರಿ. ಬಡ್ರ ಮಂದಿ ಅಂದ್ರೆ ಹೆಂಗೆ ಮಾಡೋದು ಸರ್? ನಮ್ಮ ಹತ್ತಿರ ರೊಕ್ಕ ಇಷ್ಟ ಅದಾವ್ರಿ, ನಾವು ಹೆಂಗೆ ತೊಗೋಬೇಕ್ರಿ? ನಾವು ಏನು ತಿನ್ಬೇಕ್ರಿ? ಇದು ನಮ್ಗೆ ಬೇಕು ಸರ್. ನಮ್ಗೆ ಏನಾದ್ರು ಬಡ್ರ ಮಂದಿ ಸಹಾಯ ಮಾಡಿ. ಹೆಚ್ಚಾಗೈತಿ ಅಂದ್ರೆ ಏನ್ರಿ, ಮಳಿ ಭಾಳ ಆಗೈತ್ರಿ. ಅದಕ್ಕೆ ರೈತರ ಬೆಳೆ ಎಲ್ಲ ನಾಶ ಆಗೈತ್ರಿ.
ಹೊಸ ಉಳ್ಳಾಗಡ್ಡಿ ರೇಟ್ ಕಮ್ಮಿ ಆಗ್ತೈತ್ರಿ. ಈಗ ಹೊಸ ಉಳ್ಳಾಗಡ್ಡಿ ನೀರು ಹಿಡಿದ ಎಲ್ಲ ಬಾದ್ ಆಗೈತ್ರಿ. ಹಳಿ ಉಳ್ಳಾಗಡ್ಡಿ ಡಿಮಾಂಡ್ ಹೆಚ್ಚಾಗೈತ್ರಿ. ಆದ ಕಾರಣ ಇಷ್ಟು ರೇಟ್ ಆಗೈತ್ರಿ. ಮತ್ತು ಈಗ ಮಳೆ ಏನು ಜಾಸ್ತಿ ಆದ್ರೆ ರೈತರು ಪಾಪ ಭಾಳ ನಾಶ ಆಗಿ ಹೋಗ್ಯಾರ. ಎಲ್ಲ ಮೊಳಕಾಲ್ ಮಠ ನೀರು ಇರ್ತಾವ್ರಿ ರೈತರ ಹೊಲದಾಗ. ಆದ ಕಾರಣ ಈರುಳ್ಳಿ ರೇಟ್ ಜಾಸ್ತಿ ಆಗೈತಿ. ಎಲ್ಲ ಕಾಯಿಪಲ್ಲೆ ರೇಟ್ ಹೆಚ್ಚಾಗೈತಿ ರೀ. ಇದು ಈರುಳ್ಳಿ ಹತ್ರ ಒಂದಲ್ರಿ, ಬದನೆಕಾಯಿ 120 ರೂಪಾಯಿ ಕಿಲೋ, 100 ರೂಪಾಯಿ ಕಿಲೋ ಮಾರತ್ತ. ಯಾಕಂದ್ರೆ ಮಳೆಗೆ ಎಲ್ಲ ರೈತರು ಬೆಳೆ ಎಲ್ಲ ನಾಶ ಆಗೈತಂದ್ರೆ ಮಾಲ್ ಎಲ್ಲಿದ್ದು ಬರ್ಬೇಕ್ರಿ. ಆದ ಕಾರಣ ಎಲ್ಲ ರೈತರಿಗೆ ಭಾಳ ಇದನ್ನ ನಷ್ಟ ಆಗೈತ್ರಿ. ವ್ಯಾಪಾರಿ ಏನು ಮತ್ತು ಅಲ್ಲಿದೆ ನಾವು ತುಟ್ಟಿನ ತಂದು ಮಾರತ್ತಿದ್ವಿ. ರೈತರ ಕಡೆ ರೈತರು ಅಂತೂ ಈಗ ಮಾಲ ಕೊಡುವಾರಾಗ್ಯಾರ್ರಿ. ಯಾರು ಒಣ ಮಾಲ್ ಇಟ್ಕೊಂಡಾರ್ರಿ ಅವ್ರು ಕೊಡೋವಾರ ರೇಟ್ ಅಲ್ಲೇ ಜಾಗ ಮ್ಯಾಗ 70-80 ರೂಪಾಯಿ ಕೆಜಿ ಹೇಳ್ತಾರೆ ರೈತರು. ನಾವು 100 ರೂಪಾಯಿ ಮಾರಬೇಕಲ್ಲ ಮತ್ತು ಅದನ್ನು. ಆದ ಕಾರಣ ಮಾಲ್ದ ರೇಟ್ ತುಟ್ಟಿ ಆಗೈತೆ. ವಿದೇಶಗಳಿಂದ ಬರಬೇಕಿದ್ದ ಈರುಳ್ಳಿ ಕೂಡ ಈ ಬಾರಿ ಕೊರೋನಾ ಕಾರಣದಿಂದ ವಿಳಂಬವಾಗಿದ್ದು, ಉಳಿದ ತರಕಾರಿಗಳ ದರವು ಗಗನ ಚುಂಬಿಸುತ್ತಿರುವುದರಿಂದ ಕೈಯಲ್ಲಿ ಉದ್ಯೋಗವೂ ಇಲ್ಲದೆ ಇತ್ತ ದುಡಿಮೆಯ ಹಣವೂ ಇಲ್ಲದೆ ಮಧ್ಯಮ ಮತ್ತು ಕೆಳವರ್ಗದ ಜನರು ಬದುಕು ಸಾಗಿಸುವುದು ಕಷ್ಟವಾದಂತಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಶಾಂತ್ ಹಿರೇಮನಿ, S9 ಟಿವಿ. ಪ್ರತಿ ವರ್ಷ ಕಿತ್ತೂರು ಉತ್ಸವವನ್ನ ಅತಿ ಸಂಭ್ರಮದಿಂದ ಆಚರಿಸಲಾಗುತ್ತಿತ್ತು. ಆದರೆ ಈ ವರ್ಷ ಎಲ್ಲೆಡೆ ಕೊರೋನಾ ಹಾವಳಿ ಇರುವುದರಿಂದ ಎಲ್ಲಾ ಮಠಾಧೀಶರ ನಿರ್ಣಯದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಾರ್ಗಸೂಚಿಯಂತೆ ಮೆರವಣಿಗೆ ಹಾಗೂ ಧ್ವಜಾರೋಹಣ ಮಾಡುವುದರ ಮೂಲಕ ಸರಳವಾಗಿ ಒಂದೇ ದಿನ ಕಿತ್ತೂರು ಉತ್ಸವವನ್ನ ಆಚರಿಸಲಾಗುತ್ತಿದೆ ಎಂದು ಕಿತ್ತೂರು ಕಲ್ಮಠದ ರಾಜಗುರುಗಳಾದ ಮಡಿವಾಳ ಮಹಾಸ್ವಾಮೀಜಿಗಳು ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ S9 ಟಿವಿಯೊಂದಿಗೆ ಮಾತನಾಡಿದ ಶ್ರೀಗಳು, ಮುಂಬರುವ ವರ್ಷ 25ನೇ ವರ್ಷವಾಗಿದ್ದು 25ನೇ ವರ್ಷದ ಪ್ರಯುಕ್ತವಾಗಿ 3 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಉತ್ಸವವನ್ನ ಆಚರಿಸಬೇಕು ಹಾಗೂ ಈಗಿನಿಂದಲೇ ಬೆಳ್ಳಿ ಹಬ್ಬ ಆಚರಣೆಯ ರೂಪುರೇಷೆಗಳನ್ನ ತಯಾರಿಸಬೇಕು ಎಂದು ಕಿತ್ತೂರು ಕಲ್ಮಠದ ರಾಜಗುರುಗಳಾದ ಮಡಿವಾಳ ಮಹಾಸ್ವಾಮೀಜಿಗಳು ಸರ್ಕಾರಕ್ಕೆ S9 ಟಿವಿಯ ಮೂಲಕ ಸೂಚನೆಯನ್ನ ನೀಡಿದ್ದಾರೆ. ರಾಣಿ ಚೆನ್ನಮ್ಮಾಜಿಯ ಕಿತ್ತೂರು ಉತ್ಸವವನ್ನು ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ 3 ದಿನಗಳವರೆಗೆ ನಾವೆಲ್ಲ ಆಚರಣೆ ಮಾಡ್ತಾ ಬಂದಿದ್ದು. ಈ ವರ್ಷ ಕೋವಿಡ್-19 ಇರೋದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಶಾಸಕರು ಮತ್ತು ಎಲ್ಲ ಮಠಾಧೀಶರ ಒಂದು ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಎಲ್ಲರೂ ತೀರ್ಮಾನ ಮಾಡಿದ್ದು ಒಂದೇ ದಿವಸ ಅತ್ಯಂತ ಸರಳವಾಗಿ ಆಚರಣೆ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಕೋವಿಡ್-19 ಅಡಿಯಲ್ಲಿ ನಾವೆಲ್ಲ ಅಂತರ ಕಾಯ್ದುಕೊಂಡು ಸರಳತೆಯಿಂದ ಆಚರಣೆ ಮಾಡೋದು ತೀರ್ಮಾನ ಆಯಿತು. ಆ ದೃಷ್ಟಿಯಿಂದ ಇವತ್ತು ಮರೆಯ ದೀಪೋತ್ಸವವನ್ನು ತರೋದ್ರ ಮುಖಾಂತರ, ಧ್ವಜಾರೋಹಣ ಮತ್ತು ಮೆರವಣಿಗೆ ಮಾಡೋದ್ರ ಮುಖಾಂತರ ಅತ್ಯಂತ ಸರಳವಾಗಿ ಕಿತ್ತೂರು ಉತ್ಸವನ ನಾವೆಲ್ಲ ಆಚರಣೆ ಮಾಡಿದ್ವಿ. ಆದರೆ ಆಚರಣೆ ನಾವು ಮಾಡೋದರ ಜೊತೆಗೆ ಇವತ್ತು ಬ್ಯೂರೋ ರಿಪೋರ್ಟ್, ಈಶ್ವರ್ ಶಿಲ್ಲೆದಾರ್, S9 ಟಿವಿ, ಕಿತ್ತೂರು. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಮುದಗಲ ಪಟ್ಟಣವನ್ನು ಮಾದರಿ ಪಟ್ಟಣವನ್ನಾಗಿ ಮಾಡಲು ನೂತನ ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಶ್ರಮಿಸಬೇಕೆಂದು ಲಿಂಗಸುಗೂರು ಶಾಸಕ DS ಹುಲಗೇರಿಯವರು ನಮ್ಮ ಕಾರ್ಯಾಲಯದಲ್ಲಿ ಕಿವಿಮಾತೊಂದನ್ನು ಹೇಳಿದ್ದಾರೆ. ಇವತ್ತು ಅವಿರೋಧವಾಗಿ ನಮ್ಮ ಮುನ್ಸಿಪಾಲಿಟಿ ಇದಕ್ಕೆ ಕಾಂಗ್ರೆಸ್ ವತಿಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಎಲ್ಲ ಶ್ರಮಿಸಿದಂಥ ನಮ್ಮ ಮುದಗಲ ಪಟ್ಟಣ ಎಲ್ಲ ಹಿರಿಯರಿಗೂ ಮತ್ತು ಪತ್ರಿಕಾ ಮಿತ್ರರಿಗೂ ಧನ್ಯವಾದ ಹೇಳುತ್ತಾ, ಇವತ್ತಿನ ದಿವಸ ಸರಿಯಾದ ಸಮಯಕ್ಕಾಗಿ ಎಲ್ಲರೂ ಸಾಥ್ ಕೊಟ್ಟು ಊರಿನ ಏಳಿಗೆಗಾಗಿ ಒಳ್ಳೆಯ ರೀತಿಯಾಗಿ ಇವತ್ತೇನು ಒಗ್ಗಟ್ಟಾಗಿ ಕೆಲಸಗಳನ್ನು ಮಾಡಿದ್ದಾರೆ ಆ ರೀತಿಯಾಗಿ ಇವತ್ತು ನಮ್ಮ ಎಲ್ಲ ಸದಸ್ಯರು, ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿದ್ದಂಗೆ ಎಲ್ಲ ಮಾಡೋದ್ರ ದಿಸೆಯಲ್ಲಿ ಎಲ್ಲರೂ ಕೂಡಿ ಸಮನಾಗಿ ಕೆಲಸ ಮಾಡುವ ದಿಸೆಯಲ್ಲಿ ಇವತ್ತು ಮುದಗಲ ಪಟ್ಟಣದಲ್ಲಿ ಒಳ್ಳೆಯ ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಅದಕ್ಕಾಗಿ ಇವತ್ತು ಎಲ್ಲ ಪತ್ರಿಕಾ ಮಿತ್ರರಿಗೂ ಮತ್ತು ಇಡೀ ನಮ್ಮ ಮುದಗಲ ಜನತೆಗೆ ಧನ್ಯವಾದ ಹೇಳುತ್ತಾ, ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಕರೆದಿರುವಂಥ ಮುಂದಿನ ನಿರ್ಮಾಣದಲ್ಲಿ ಒಳ್ಳೆಯ ರೀತಿಯಾಗಿ ನಮ್ಮ ಇದು ಮುದಗಲ ಪಟ್ಟಣ ಏನಿದೆ, ನಗರ ಇದೆ, ಸುಂದರವಾಗಿ ಮಾಡೋಕ್ಕೆ ಇಬ್ಬರು ಜವಾಬ್ದಾರಿ ಬರುತ್ತೆ. ಯಾಕೆ ಒಬ್ಬರಿಗೆ ಇದಾಗ್ತಿತ್ತು, ಇಬ್ಬರು ಜವಾಬ್ದಾರಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿಯವರು ಮಾಡ್ಕೊಂಡು ಕೂಡಿ ಕೆಲಸ ಮಾಡ್ತಾರೆ ತಿಳ್ಕೊಂಡು ಹೇಳಿ ಹಾರೈಸಿ ಇವತ್ತು ಅವ್ರಿಗೆ ಧನ್ಯವಾದ ಹೇಳ್ತಾ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಶುಭಾಶಯಗಳು ಹೇಳಿ ಇವತ್ತಿನ ದಿವಸ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಾರು ಸರ್ ಮಾಡ್ತಾ ಇದೀವಿ. ಇನ್ನೂ ಅದನ್ನ ಹಿರಿಯರು ಕೇಳಿ ಮಾಡಿ ಕಳಿಸಿ ಯಾರಿಗೂ ಇದು ಆಗ್ತಾರೋ ಅವ್ರು ಮುಖ್ಯ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಅಧ್ಯಕ್ಷೆ ಅಮೀನಾ ಬೇಗಂ, ಮೈಬೂಬ್ ಬಾರಿಗಿಡ ಮತ್ತು ಉಪಾಧ್ಯಕ್ಷರಾದ ಶಿವನಾಗಪ್ಪ ಬರಕೂರಿ ಅವರಿಗೆ ಶಾಸಕ DS ಹುಲಗೇರಿ ಅವರು ಇದೇ ವೇಳೆ ಸನ್ಮಾನ ಮಾಡಿ ಶುಭ ಹಾರೈಸಿದ್ದಾರೆ.
ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದಂತೆ ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಹೂನೂರು, S9 ಟಿವಿ, ಲಿಂಗಸುಗೂರು. ಶುಭಂ ಎಂಟರ್ಪ್ರೈಸಸ್ ವತಿಯಿಂದ ಗೋಕಾಕ್ ನಗರದಲ್ಲಿ MI ಸ್ಟೋರ್ಸ್ ಸಾರ್ವಜನಿಕರಿಗೆ ನೀಡುತ್ತಿದೆ ಪ್ರತಿ ಮೊಬೈಲ್ ಮತ್ತು ಟಿವಿ ಖರೀದಿಗೆ ಆಕರ್ಷಕ ಕೊಡುಗೆ ಹಾಗೂ ಲಕ್ಕಿ ಡ್ರಾ ಕೂಪನ್ ಪಡೆಯಿರಿ. ಸ್ಥಳ ಬಸ್ ಸ್ಟ್ಯಾಂಡ್ ರೋಡ್, ಬಸವೇಶ್ವರ ಸರ್ಕಲ್ ಹತ್ತಿರ. ಗೋಕಾಕ್ ಸಾರ್ವಜನಿಕರಿಗೆ ಪ್ರತಿ ಮೊಬೈಲ್ ಮತ್ತು ಟಿವಿ ಖರೀದಿಗೆ ಆಕರ್ಷಕ ಕೊಡುಗೆಗಳು, ಲಕ್ಕಿ ಡ್ರಾ ಕೂಪನ್ ಪಡೆಯಿರಿ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9449981009. ಸರ್ಕಾರ ವಾಲ್ಮೀಕಿ ನಾಯಕ ಜನಾಂಗವನ್ನು ಸತತ ಕಡೆಗಣಿಸುತ್ತಾ ಬಂದಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಏಕಸದಸ್ಯ ಸಮಿತಿಯ ವರದಿಯ ಶಿಫಾರಸನ್ನ ಸರ್ಕಾರ ಇದುವರೆಗೂ ಪರಿಗಣಿಸದಿರುವುದು ನಮ್ಮ ಜನಾಂಗದ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಈಗಿರುವ ಪ್ರತಿಶತ 3% ಮೀಸಲಾತಿಯನ್ನ ಪ್ರತಿಶತ 7.5ಕ್ಕೆ ಏರಿಸಬೇಕು. ಇಲ್ಲವಾದರೆ ಉಗ್ರ ಹೋರಾಟವನ್ನ ಸರ್ಕಾರ ಎದುರಿಸಲು ಸಿದ್ಧವಾಗಬೇಕೆಂದು ವಾಲ್ಮೀಕಿ ನಾಯಕ ಜನಾಂಗದ ಆತ್ಮಾನಂದ ಸ್ವಾಮೀಜಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಸ್ಕಿಯ ಬಸವೇಶ್ವರ ವೃತ್ತದಲ್ಲಿ ಪರಿಶಿಷ್ಟ ಪಂಗಡದ ಪ್ರತಿಶತ 3 ಮೀಸಲಾತಿಯನ್ನ ಜನಸಂಖ್ಯೆಗೆ ಅನುಗುಣವಾಗಿ ಅಧಿಕ ಮಾಡಿ ಪ್ರತಿಶತ 7.5ಕ್ಕೆ ಏರಿಸಲೇಬೇಕೆಂದು ಮಸ್ಕಿ ತಾಲೂಕಾ ವಾಲ್ಮೀಕಿ ನಾಯಕ ಸಂಘ ನಡೆಸಿದ ಪ್ರತಿಭಟನಾ ಧರಣಿಯಲ್ಲಿ ಭಾಗವಹಿಸಿ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿಯವರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ನೀಡಿ ಮಾತನಾಡಿದ್ದಾರೆ. ಅಪ್ಪಾಜಿಗೌಡರು ಇದೇ ವೇಳೆ ಮಾತನಾಡಿ, ಯಡಿಯೂರಪ್ಪನವರು ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕು. ಕೇಂದ್ರ ಸರ್ಕಾರ ಜನಸಂಖ್ಯೆಗೆ ಅನುಗುಣವಾಗಿ ವಿಧಾನಸಭೆಗೆ 15 ಶಾಸಕ ಸ್ಥಾನ ಹಾಗೂ 2 ಸಂಸತ್ ಸ್ಥಾನಗಳನ್ನ ಮೀಸಲಿರಿಸಿದೆ. ಅದು ರಾಜಕೀಯದಲ್ಲಾಯಿತು. ಆದರೆ ರಾಜ್ಯ ಸರ್ಕಾರ ವಾಲ್ಮೀಕಿ ನಾಯಕ ಜನಾಂಗದ ಶೈಕ್ಷಣಿಕ, ಔದ್ಯೋಗಿಕ ಕ್ಷೇತ್ರದಲ್ಲೂ ಮೀಸಲಾತಿಯನ್ನ ಪ್ರತಿಶತ 7.5ಕ್ಕೆ ಏರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಹೋರಾಟದಲ್ಲಿ ಮಸ್ಕಿ ತಾಲೂಕಾ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ಬಸವರಾಜ್, ಹಿರಿಯ ಮುಖಂಡರಾದ ಮಹದೇವಪ್ಪ ಗೌಡ ಪಾಟೀಲ್, ಅಪ್ಪಾಜಿಗೌಡ ಮತ್ತು ಬಸನಗೌಡ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಸುರೇಶ್ ಬಳಗಾನೂರು, S9 ಟಿವಿ, ಮಸ್ಕಿ. ನೀವು 5, 6, 7 ಅಥವಾ 8ನೇ ತರಗತಿಯ ಪಾಸ್ ಆಗಿದ್ದರೆ ನೇರವಾಗಿ 10ನೇ ತರಗತಿ ಪರೀಕ್ಷೆ ಬರೆಯುವ ಸುವರ್ಣಾವಕಾಶ. ನೇರವಾಗಿ 12ನೇ ತರಗತಿ ಪಾಸ್ ಆಗಬೇಕಾ? ಹಾಗಾದರೆ ಆರ್ಟ್ಸ್ ಮತ್ತು ಕಾಮರ್ಸ್ ಪರೀಕ್ಷೆ ಬರೆಯಬಹುದು. ಹಾಗೆಯೇ ಕರ್ನಾಟಕದ ಸರ್ಕಾರ ಪ್ರಾಥಮಿಕ ಶಾಲೆಗಳಲ್ಲಿ LKG, UKG ಪ್ರಾರಂಭವಾಗುತ್ತಿದ್ದು ಶೀಘ್ರದಲ್ಲಿಯೇ 45,000 NTC ಶಿಕ್ಷಕಿಯರನ್ನ ನಿಯೋಜಿಸಲಾಗಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಬೇಕು. 18ರಿಂದ 45 ವರ್ಷದ ಒಳಗಿನ ಮಹಿಳೆಯರಿಗೆ NTC ಮಾಡುವ ಅವಕಾಶ ಉಂಟು. ಕೆಲವೇ ಸೀಟುಗಳು ಲಭ್ಯವಿದೆ. ಕೂಡಲೇ ಸಂಪರ್ಕಿಸಿ. ರಾಯಪ್ಪನ ದೂರ ಶಿಕ್ಷಣ ಕೇಂದ್ರ, ಲಕ್ಷ್ಮೀ ದೇವಸ್ಥಾನದ ಹತ್ತಿರ, ಕರಿಗಾರ್ ಬಿಲ್ಡಿಂಗ್, ಮೇನ್ ರೋಡ್, ಖಾನಾಪುರ, ಸಾವಳಗಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 8792019194 9743839194 9980157593. ಕೂಡಲೇ ಸಂಪರ್ಕಿಸಿ, ಸದುಪಯೋಗ ಪಡೆದುಕೊಳ್ಳಿ. ದೇಶದಾದ್ಯಂತ ಕೊರೋನಾ ಹಾವಳಿ ಹಾಗೂ ಪ್ರವಾಹದಂತಹ ನೈಸರ್ಗಿಕ ವೈಪರೀತ್ಯದಿಂದಾಗಿ ನಾಡಿನ ಜನ ಹಾಗೂ ರೈತ ಬಾಂಧವರು ಅಳಿವಿನ ಅಂಚಿನಲ್ಲಿದ್ದಾರೆ. ಹಾಗೂ ಅಪಘಾತಗಳಿಂದಾಗಿ ಹಲವು ಸಾವು ನೋವು ಉಂಟಾಗಿದ್ದು, ಹೀಗಾಗಿ ಲೋಕದಲ್ಲಿ ಶಾಂತಿ, ನೆಮ್ಮದಿ, ಕಾಲಕಾಲಕ್ಕೆ ಸರಿಯಾದ ಮಳೆ ಬೆಳೆಯಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡುವ ಸದುದ್ದೇಶದಿಂದಾಗಿ ಬೈಲಹೊಂಗಲ ತಾಲೂಕಿನ ಬೈಲವಾಡ ವತ್ರಿ ಕ್ರಾಸ್ನಲ್ಲಿರುವ ಶ್ರೀಮಾತಾ ವೈಷ್ಣವಿ ದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವದ ಪ್ರಯುಕ್ತ ಇಂದು ಚಂಡಿಕಾ ಹೋಮ ವೈಭವಯುತವಾಗಿ ನಡೆಸಲಾಗಿದೆ. ಇನ್ನು ಈ ಚಂಡಿ ಯಾಗವನ್ನ ಬೈಲವಾಡ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಸಹಾಯ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ನಡೆಸಲಾಗಿದೆ. ಬ್ಯೂರೋ ರಿಪೋರ್ಟ್ ಈಶ್ವರ್ ಶಿಲ್ಲೆದಾರ್, S9 ಟಿವಿ, ಬೈಲಹೊಂಗಲ. ಯಮಕನಮರಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೇವಗರಿ ಗ್ರಾಮಕ್ಕೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ 50 ಕುರ್ಚಿಗಳ ಹಾಗೂ ಸೌಂಡ್ ಸಿಸ್ಟಮ್ ಅನ್ನ ವಿತರಿಸಲಾಗಿದೆ. ಇನ್ನು ಗೋಕಾಕ್ ತಾಲೂಕಿನ ಶಾಸಕರ ನಿವಾಸ ಹಿಲ್ ಗಾರ್ಡನ್ ನಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್, ಪುತ್ರಿ ಪ್ರಿಯಾಂಕಾ ಅವರು ಗ್ರಾಮದ ಮುಖಂಡರಿಗೆ ಹಸ್ತಾಂತರಿಸಿದ್ದಾರೆ. ಇದೇ ವೇಳೆ ಗ್ರಾಮದ ಮುಖಂಡ ಮಾತನಾಡಿ, ದೇವಗಿರಿ ಗ್ರಾಮದಲ್ಲಿ ವಿವಿಧ ಸಮಾಜದಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಕುರ್ಚಿ, ಸೌಂಡ್ ಸಿಸ್ಟಮ್
ಹಣ ಕೊಟ್ಟು ಬಾಡಿಗೆ ತರಬೇಕಿತ್ತು. ಇಲ್ಲಿ ಬಡವರಿಗೆ ಹಣ ಕೊಟ್ಟು ತರಲು ಸಾಧ್ಯವಾಗುತ್ತಿರಲಿಲ್ಲ. ಇದರಿಂದ ಶಾಸಕರ ಗಮನಕ್ಕೆ ತರಲಾಗಿದ್ದು, ಆದ ಕಾರಣ ಉಚಿತವಾಗಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ನಿಂದ ಕುರ್ಚಿ ಮತ್ತು ಸೌಂಡ್ ಸಿಸ್ಟಮ್ ನೀಡಲಾಗಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಯಮಕಲ್ಮಡಿ ಕ್ಷೇತ್ರದ ಹೆಮ್ಮೆಯ ಶಾಸಕರಾದ ಶ್ರೀ ಸತೀಶಣ್ಣ ಜಾರಕಿಹೊಳಿ ಇವರ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಇವತ್ತು ನಮ್ಮ ಗ್ರಾಮಕ್ಕೆ ಉಚಿತವಾಗಿ 50 ಕುರ್ಚಿ ಹಾಗೂ ಒಂದು ಸೌಂಡ್ ಸಿಸ್ಟಮ್ ಒಂದು ಜನರಿಗೆ ನಮ್ಮ ದೇವಗಿರಿ ಗ್ರಾಮದಲ್ಲಿ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತಿನ ದಿವಸ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ನಮ್ಮ ಗ್ರಾಮಕ್ಕೆ ಕೊಟ್ಟಿರುತ್ತಾರೆ. ಅವರಿಗೆ ನಮ್ಮ ದೇವಗಿರಿ ಗ್ರಾಮದ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡ ಗೌಡಪ್ಪ ಶಿವನಗೌಡ ಪಾಟೀಲ್, ರಾಜು ಅರ್ಜುನ್ ಸುತಾರ್, ರಾಮ ಬಸವಣ್ಣಿ ನೂಲಿ, ಮಾಳೇಶ್ವರ ಜೋಮಾ ವಿರಾಪುರ್ ಸೇರಿದಂತೆ ಇನ್ನಿತರರು ಇದೇ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಉಮೇಶ್ ನಂದಗಾಂವ್, S9 ಟಿವಿ, ಗೋಕಾಕ್. ಇದಾಗಿತ್ತು ಈ ಹೊತ್ತಿನ ಟಾಪ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ S9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ನೀವು 5, 6, 7 ಅಥವಾ 8ನೇ ತರಗತಿಯ ಪಾಸ್ ಆಗಿದ್ದರೆ ನೇರವಾಗಿ 10ನೇ ತರಗತಿ ಪರೀಕ್ಷೆ ಬರೆಯುವ ಸುವರ್ಣಾವಕಾಶ. ನೇರವಾಗಿ 12ನೇ ತರಗತಿ ಪಾಸ್ ಆಗಬೇಕಾ? ಹಾಗಾದರೆ ಆರ್ಟ್ಸ್ ಮತ್ತು ಕಾಮರ್ಸ್ ಪರೀಕ್ಷೆ ಬರೆಯಬಹುದು. ಹಾಗೆಯೇ ಕರ್ನಾಟಕದ ಸರ್ಕಾರ ಪ್ರಾಥಮಿಕ ಶಾಲೆಗಳಲ್ಲಿ LKG, UKG ಪ್ರಾರಂಭವಾಗುತ್ತಿದ್ದು ಶೀಘ್ರದಲ್ಲಿಯೇ 45,000 NTC ಶಿಕ್ಷಕಿಯರನ್ನ ನಿಯೋಜಿಸಲಾಗಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಬೇಕು. 18ರಿಂದ 45 ವರ್ಷದ ಒಳಗಿನ ಮಹಿಳೆಯರಿಗೆ NTC ಮಾಡುವ ಅವಕಾಶ ಉಂಟು. ಕೆಲವೇ ಸೀಟುಗಳು ಲಭ್ಯವಿದೆ. ಕೂಡಲೇ ಸಂಪರ್ಕಿಸಿ ರಾಯಪ್ಪನ ದೂರ ಶಿಕ್ಷಣ ಕೇಂದ್ರ, ಲಕ್ಷ್ಮೀ ದೇವಸ್ಥಾನದ ಹತ್ತಿರ, ಕರಿಗಾರ್ ಬಿಲ್ಡಿಂಗ್, ಮೇನ್ ರೋಡ್, ಖಾನಾಪುರ, ಸಾವಳಗಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 8720191994 9743839194 9980157593. ಕೂಡಲೇ ಸಂಪರ್ಕಿಸಿ ಸದುಪಯೋಗ ಪಡೆದುಕೊಳ್ಳಿ. ಶುಭಂ ಎಂಟರ್ಪ್ರೈಸಸ್ ವತಿಯಿಂದ ಗೋಕಾಕ್ ನಗರದಲ್ಲಿ MI ಸ್ಟೋರ್ಸ್ ಸಾರ್ವಜನಿಕರಿಗೆ ನೀಡುತ್ತಿದೆ ಪ್ರತಿ ಮೊಬೈಲ್ ಮತ್ತು ಟಿವಿ ಖರೀದಿಗೆ ಆಕರ್ಷಕ ಕೊಡುಗೆ ಹಾಗೂ ಲಕ್ಕಿ ಡ್ರಾ ಕೂಪನ್ ಪಡೆಯಿರಿ. ಸ್ಥಳ ಬಸ್ ಸ್ಟ್ಯಾಂಡ್ ರೋಡ್, ಬಸವೇಶ್ವರ ಸರ್ಕಲ್ ಹತ್ತಿರ. ಗೋಕಾಕ್ ಸಾರ್ವಜನಿಕರಿಗೆ ಪ್ರತಿ ಮೊಬೈಲ್ ಮತ್ತು ಟಿವಿ ಖರೀದಿಗೆ ಆಕರ್ಷಕ ಕೊಡುಗೆಗಳು, ಲಕ್ಕಿ ಡ್ರಾ ಕೂಪನ್ ಪಡೆಯಿರಿ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 944998100009.